ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಭೂ ಪರಭಾರಿ ನಿಷೇಧ ಕಾಯ್ದೆ ಉಲ್ಲಂಘನೆ ಮಾಡಿ ಎಸ್ಸಿ-ಡಿಸಿಗಳು ದಲಿತರ ಭೂಮಿಯನ್ನು ವಂಚಿಸುತ್ತಿದ್ದಾರೆ ಎಂದು ಆರೋಪಿಸಿ ಎಂದು ನಗರದ ಫ್ರೀಡಂ ಪಾರ್ಕ್ ಉದ್ಯಾನವನದಲ್ಲಿ ಪಿಟಿಸಿಎಲ್ ಕಾಯ್ದೆ ಭೂಮಿ ವಂಚಿತರ ಹೋರಾಟ ಸಮಿತಿಯ ಮುಖಂಡರು ಬೃಹತ್ ಪ್ರತಿಭಟನೆ ಕಾರ್ಯಕ್ರಮವನ್ನು ಪಿಟಿಸಿಎಲ್ ರಾಜ್ಯಾಧ್ಯಕ್ಷ ಮಂಜುನಾಥ್ ಹಾಗೂ ರಾಜ್ಯ ಗೌರವಾಧ್ಯಕ್ಷ ಬಿಎಂ ವೆಂಕಟೇಶ್ ರವರು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸಿದರು. ಈ ಪ್ರತಿಭಟನೆಯಲ್ಲಿ ಹೋರಾಟವನ್ನು ಬೆಂಬಲಿಸುತ್ತಿರುವ ರಾಜ್ಯ ಪ್ರಮುಖ ಮುಖಂಡರುಗಳಾದ ಮಾಯಸಂದ್ರ ಮಾರಪ್ಪರವರು, ಮಾವಳ್ಳಿ ಶಂಕರ್, ಹೆಣ್ಣೂರು ಶ್ರೀನಿವಾಸ್, ಆದಿ ಜಂಬವ ಸಿದ್ದರಾಜು, ಆರ್ಎಂ ರಮೇಶ್, ಕನ್ನಹಳ್ಳಿ ಕೃಷ್ಣಪ್ಪ, ಭೀಮಾ ಪತ್ರಿ ರೇವತಿರಾಜ್, ಬಿಎಂ ಮುನಿರಾಜ್, ಕನಕನಹಳ್ಳಿ ಕೃಷ್ಣಪ್ಪ, ಏನು ವೆಂಕಟೇಶ್ ಇದರ ಮುಖಂಡರು ಹಾಗೂ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಜಿಲ್ಲಾಧ್ಯಕ್ಷರು ಹಾಗೂ ನೂರಾರು ಪಿಟಿಸಿಎಲ್ ಕಾಯ್ದೆ ಭೂಮಿ ವಂಚಿತ ಜನರು ಧರಣಿ ಸತ್ಯಾಗ್ರಹದಲ್ಲಿ ಉಪಸ್ಥಿತರಿದ್ದರು. ಜೈ ಭೀಮ್. ನಮ್ದು ಶಿವಮೊಗ್ಗ ಪಿಟಿಸಿಎಲ್ ಹೋರಾಟ ಸಮಿತಿ ಜಿಲ್ಲಾ ಸಂಘಟನೆ ಸಂಚಾಲಕರು ಹನುಮಂತಪ್ಪ ಅಂತ ಹೇಳಿ 1961ನೇ ಸಾಲಿನಲ್ಲಿ ಸರ್ಕಾರ ಗ್ರಾಂಟ್ ಕೊಡುತ್ತೆ. ಅದ್ರ ಸಂಬಂಧ ಒಬ್ಬ ಬಡವರಿಗೆ ಅನ್ಯಾಯ ಆಗುತ್ತೆ. ಆ ಅನ್ಯಾಯದ ಪರವಾಗಿ ಧ್ವನಿ ಎತ್ತಿದ್ರೆ ಎಸಿ ಸರಿಯಾದ ದಾಖಲೆ ಇಲ್ಲದ ಕಾರಣದಿಂದ ತಿರಸ್ಕರಿಸಿದ್ದೇವೆ ಅಂತ ಎಸಿ ಮಾಡ್ತಾರೆ, ಡಿಸಿ ಪುರಸ್ಕರಿಸಿದ್ದೇವೆ ಅಂತ ಡಿಸಿ ಮಾಡ್ತಾರೆ. ಹೀಗೆ ಬಡವರಿಗೆ ಅನ್ಯಾಯ ಮಾಡ್ತಾ ಹೋದ್ರೆ ಬಡವರಿಗೆ ನ್ಯಾಯ ಸಿಗದೆ ಯಾವಾಗ? ದುಡ್ಡಿಗಾಗಿ ಕಳೆದ 30 ವರ್ಷದಿಂದ ಒಂದೇ ಊರಲ್ಲೇ ಒಂದೇ ಜಿಲ್ಲೆಯಲ್ಲೇ ಕೆಲಸ ಮಾಡ್ತಿರೋ ಭ್ರಷ್ಟ ಎಸಿ ಈ ಕಾಯ್ದೆ ಕಾನೂನನ್ನು ಬಿಟ್ಟು ಯಾರು ಹಣ ಕೊಡ್ತಾರೆ ಅವ್ರ ವಿರುದ್ಧ ಕೆಲಸ ಮಾಡ್ತಾ ನಮ್ಮ ಹೋರಾಟಕ್ಕೂ ಬೆಲೆ ಇಲ್ದಂಗೆ ಅವ್ರ ಆರ್ಡರ್ ಮಾಡ್ತಾ ಹೋಗ್ತಾ ಇದಾರೆ. ಈ ಕಾರಣಕ್ಕಾಗಿ ನಾವು ದಲಿತರು ಧ್ವನಿ ಎತ್ತಿದ್ರು ಕೂಡ ಅವ್ರಿಗೆ ಏನು ಗೊತ್ತಾಗ್ತಾ ಇಲ್ಲ. ಆ ಮನವರಿಕೆ ಮೂಡಿಸ್ಬೇಕು ಅಂತಾನೆ ನಾವ್ ಇಲ್ಲಿ ಹೋರಾಟ ಹಮ್ಮಿಕೊಂಡಿರೋದು. ಇದು ಸಿದ್ದರಾಮಯ್ಯರ ತನಕನೂ ಹೋಗುತ್ತೆ. ಬಡವರಿಗೆ ಯಾರ್ಯಾರಿಗೆ ಅನ್ಯಾಯ ಆಗೈತೆ ಅವರಿಗೆ ಯಾವುದೇ ಜಿಲ್ಲೆ ಆಗಿರ್ಲಿ ಎಸಿ-ಡಿಸಿಗಳು ಇಡೀ ಕರ್ನಾಟಕ ರಾಜ್ಯದಲ್ಲಿ ನ್ಯಾಯ ಕೊಡುವಂತ ಕೆಲಸ ಮಾಡ್ಲಿ ಅಂತ ನಾನು ಕೇಳ್ಕೊಂತಿದ್ದೀನಿ. ಜೈ ಭೀಮ್. ನಮ್ದು 3 ಎಕರೆ ಅನ್ಯಾಯ ಆಗಿದೆ. 7/2025 ಕೇಸ್ ನಂಬರ್ ಡಿಸಿ ಕೋರ್ಟ್ ಅಲ್ಲಿ ಇದೆ. ಏನ್ ನ್ಯಾಯ ಕೊಡ್ತಾರೋ ಡಿಸಿ ಅವ್ರಿಗೆ ಬಿಟ್ಟಿದ್ದು. ನಮ್ದು ಶಿವಮೊಗ್ಗ ಜಿಲ್ಲೆ ಹನುಮಂತಪ್ಪ ಆರ್ ಅಂತ ಹೇಳಿ ಪಿಟಿಸಿಎಲ್ ಹೋರಾಟ ಸಮಿತಿ ಸಂಘಟನಾ ಸಂಚಾಲಕರಿದ್ದೀವಿ. ಜೈ ಭೀಮ್. ಇವತ್ತು ಏನು ಈ ಒಂದು ಫ್ರೀಡಂ ಪಾರ್ಕ್ ಅಲ್ಲಿ ಪಿಟಿಸಿಎಲ್ ಕಾಯ್ದೆ ಭೂ ವಂಚಿತರ ಹೋರಾಟ ಸಮಿತಿಯಿಂದ 2ನೇ ಬಾರಿಗೆ ಅಹೋರಾತ್ರಿ ಧರಣಿಯನ್ನ ಹಮ್ಮಿಕೊಂಡಿದ್ದೀವಿ. ಹಿಂದೆ ಇದೇ ರೀತಿ 208 ದಿವಸ ನಿರಂತರವಾಗಿ ಅಹೋರಾತ್ರಿ ಧರಣಿಯನ್ನ ನಾವು ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟವನ್ನು ಮಾಡಿದ್ದೀವಿ. ಅದರಂತೆ ಅಮೆಂಡ್ಮೆಂಟ್ ಮಾಡಿ ಸರ್ಕಾರದ ಗಮನಕ್ಕೆ ತಂದು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಕಂದಾಯ ಮಂತ್ರಿಗಳು ಮತ್ತು ಸಂಪುಟ ಸಚಿವರೆಲ್ಲರೂ ಒಂದು ಕ್ಯಾಬಿನೆಟ್ ಅಲ್ಲಿ ಒಂದು ಆದೇಶವನ್ನು ತಂದಿರ್ತಾರೆ ಈ ಪಿಟಿಸಿಎಲ್ ಕಾಯ್ದೆ ತಿದ್ದುಪಡಿಗೆ. ಆದ್ರೆ ಆ ತಿದ್ದುಪಡಿ ಆದೇಶಕ್ಕೆ ಕಿಮ್ಮತ್ತು ಕೂಡ ಬೆಲೆ ಕೊಡದೆ ಡಿಸಿ, ಎಸಿಗಳು, ತಹಶೀಲ್ದಾರ್ಗಳು, RIVAಗಳು ಭ್ರಷ್ಟಾಚಾರದಲ್ಲಿ ತೊಡ್ಕೊಂಡು ಉಳ್ಳವರ ಪರವಾಗಿ, ಜಮೀನ್ದಾರರ ಪರವಾಗಿ, ದುಡ್ಡಿನ ಪರವಾಗಿ ಆದೇಶಗಳು ಮಾಡ್ತಾ ಇದ್ದಾರೆ. ಯಾವುದೇ ಭೂ ವಂಚಿತರಾದ ನಮ್ಮ ಪರವಾಗಿ ಆದೇಶಗಳನ್ನು ಮಾಡ್ತಾ ಇಲ್ಲ. ನಾವು ಅನೇಕ ಬಾರಿ ಕಂದಾಯ ಮಿನಿಸ್ಟರ್ ಮನೆಗೆ ಹೋಗಿದ್ದೀವಿ. ನಮ್ಮ ಸಮಸ್ಯೆ, ನಮ್ಮ ಹಳ್ಳಿಯನ್ನು ತೋಡ್ಕೊಂಡಿದ್ದೀವಿ, ನಮ್ಮ ಕಷ್ಟವನ್ನು ತೋಡ್ಕೊಂಡಿದ್ದೀವಿ, ನಮ್ಮ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ಬಗ್ಗೆ ಹೇಳ್ಕೊಂಡಿದ್ದೀವಿ. ಆದ್ರೂ ನಮ್ಮ ನೊಂದ ಬಡವರ ರಕ್ತವನ್ನ ಹೀರ್ಬೇಡಿ ಸ್ವಾಮಿ, ನಮ್ಗೆ ನೋವು ಕೊಡಬೇಡಿ ಸ್ವಾಮಿ, ನಮ್ಮ ಭೂಮಿಗಳನ್ನ ಕಿತ್ಕೊಂಬೇಡಿ ಸ್ವಾಮಿ, ನಮ್ಮ ಭೂಮಿಗಳನ್ನ ಇಲ್ಲದೆ ನಮ್ಮನ್ನ ನಿರಾಶ್ರಿತರಾಗಿ ಮಾಡಬೇಡಿ ಸ್ವಾಮಿ ಅಂತ ಕೇಳ್ಕೊತಾ ಇದ್ದೀವಿ ಸ್ವಾಮಿ. ಇವತ್ತು ನೊಂದಿರೋರು, ಬೆಂದಿರೋರು, ಶಿಕ್ಷಣಕ್ಕೆ ಆರ್ಥಿಕವಾಗಿ ಎಲ್ಲದರಲ್ಲೂ ಹಿಂದುಳಿದಿರೋದು ನಮ್ಮ ದಲಿತ ಸಮುದಾಯದ ಕುಟುಂಬಸ್ಥರು ಸ್ವಾಮಿ. ದಯಮಾಡಿ ನೀವು ಆ ಒಂದು ಸ್ಥಾನಕ್ಕೆ ಹೋಗಿರೋದು, ವಿಧಾನಸೌಧದಲ್ಲಿ ಕೂತಿರೋದು ಎಲ್ಲ ಶೋಷಿತ ಸಮುದಾಯಗಳ ಪರವಾಗಿ, ಎಲ್ಲ ಜನರ ಪರವಾಗಿ ನ್ಯಾಯ ಕೊಡ್ತೀವಿ, ನಿಮ್ಮನ್ನ ನಾವು ಸಮಾನತೆಯ ಒಂದು ಹಾದಿಯಲ್ಲಿ ತರ್ತೀವಿ ಅಂತ ಹೇಳಿ ಹೋಗಿದ್ದೀರಿ ಸ್ವಾಮಿ. ಆದ್ರೆ ನೀವು ಏನ್ ಮಾಡ್ತಾ ಇದ್ದೀರಿ ಸ್ವಾಮಿ? ಏನ್ ಮಾಡ್ತಾ ಇದ್ದೀರಿ? ಒಮ್ಮೆ ಕಣಿತರ್ದು ನೋಡಿ ಸ್ವಾಮಿ, ಸಂವಿಧಾನದ ಆರ್ಟಿಕಲ್ಗಳೇನ್ ಹೇಳ್ತವೆ, ಕಾನೂನು ಸುತ್ತೋಲೆಗಳೇನ್ ಹೇಳ್ತವೆ, ನೀವು ಮಾಡಿರ್ತಕ್ಕಂಥ ಪ್ರಮಾಣಗಳೇನ್ ಹೇಳ್ತವೆ, ಆ ಸ್ಥಾನಮಾನಕ್ಕೆ ತಕ್ಕಂತೆ ಸಾಮಾಜಿಕವಾದ ನ್ಯಾಯವನ್ನು ಕೊಡಿ ಸ್ವಾಮಿ. ಏನು ಈ ಎಸಿ-ಡಿಸಿಗಳು, ತಹಸೀಲ್ದಾರ್ಗಳು ಪಿಟಿಸಿಎಲ್ ಕಾಯ್ದೆಗೆ ಸಂಬಂಧಪಟ್ಟಂತೆ ದಲಿತರ ಜಮೀನುಗಳಿಗೆ, ಭೂಮಿಗಳಿಗೆ ಸಂಬಂಧಪಟ್ಟಂತೆ ತಪ್ಪು ಆದೇಶಗಳನ್ನ ಮಾಡ್ತಾ ಇದ್ದಾರೆ.
ಆ ಒಂದು ACDCಗಳನ್ನ ಕೂಡಲೇ ಅಮಾನತು ಮಾಡಬೇಕು. ಆಮೇಲೆ ಅಮಾನತು ಮಾಡೋದಲ್ದೇನೆ ಅವರಿಗೆ ಕಾನೂನು ಚೌಕಟ್ಟಲ್ಲಿ ಯಾವ ಶಿಕ್ಷೆಗೆ ಗುರಿಪಡಿಸಬೇಕು ಆ ಒಂದು ಶಿಕ್ಷೆಯನ್ನು ಕೂಡ ನೀಡಬೇಕು ಅಂತ ಈ ಒಂದು ಪತ್ರಿಕೆ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ಕೊಂತ ಇದ್ದೇವೆ. BH ಸುರೇಶ್, ಕರ್ನಾಟಕ ಆದಿಜಾಂಬವ ಜನಸಂಘ ರಾಜ್ಯ ಸಮಿತಿ ಸದಸ್ಯರು.